ಸಾಧನೆಗೆ ಮಹಾಬುದ್ಧಿವಂತಿಕೆ ಬೇಕಾಗಿಲ್ಲ. ಹಿಡಿದ ಕೆಲಸವನ್ನು ಕೈಬಿಡದಿರುವ ಹಠವೊಂದಿದ್ದರೆ ಸಾಕು. ಹೆಲೋ ಎವ್ರಿವನ್, ದಿಸ್ ಇಸ್ ಡೇ 3 ಆಫ್ ಮೈ ಜಾಬ್ ಹಂಟ್ ಜರ್ನಿ. ಇಷ್ಟು ದಿನ ನಾನು ಯಾವುದೋ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ನಂಗೆ ಇಂಟ್ರೆಸ್ಟ್ ಇದ್ದಾಗ ಯಾವುದೋ ಒಂದು ಟಾಪಿಕ್ನ ಓದ್ತಾ ಇದ್ದೆ. ಅದು ಯಾವ ರಿಸೋರ್ಸಿಂದ ರೆಫರ್ ಮಾಡಿದ್ದೀನಿ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಒಂದು ಸ್ವಲ್ಪ ದಿನ ಆದಮೇಲೆ ಯಾವ ಟಾಪಿಕ್ನ ಕವರ್ ಮಾಡಿದ್ದೀನಿ ಅಂತಲೂ ನೆನಪಿರ್ತಿರ್ಲಿಲ್ಲ. ಸೊ ಆವಾಗ ನಂಗೆ ಯಾಕೋ ಅನ್ನಿಸ್ತು ಇದು ಲಾಂಗ್ ಟರ್ಮಲ್ಲಿ ಎಷ್ಟು ಎಫೆಕ್ಟಿವ್ ಆಗಿಲ್ಲ ಅಂತ. ಅದಕ್ಕೆ ಇವತ್ತಿಂದ ಒನ್ ವೀಕ್ಗೆ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಿದ್ದೀನಿ. ಟೈಮ್ ಟೇಬಲ್ ಅಂದರೆ ಮಂಡೆಯಿಂದನೇ ಸ್ಟಾರ್ಟ್ ಆಗಬೇಕು ಅಂತೇನಿಲ್ಲ. ನೀವು ಯಾವತ್ತು ಸ್ಟಾರ್ಟ್ ಮಾಡಬೇಕು ಅನ್ಕೋತೀರೋ ಆವತ್ತಿಂದನೇ ಮಾಡ್ಬೋದು. ಸೊ ನಾನು ವೆನ್ಸ್ಡೇಯಿಂದ ಮಾಡ್ತಾಯಿದ್ದೀನಿ. ಈ ಟೈಮ್ ಟೇಬಲ್ ಜೊತೆಗೆ ನಾನು ಟೈಮ್ ಬ್ಲಾಕಿಂಗ್ ಟೆಕ್ನಿಕ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ನಂಗೆ ಪ್ರತಿದಿನ ಏನು ಓದಬೇಕು ಅಂತ ಯೋಚನೆ ಮಾಡೋ ತಲೆನೋವಿರಲ್ಲ. ಯಾವ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು, ಯಾವ ಪೀರಿಯಡ್ ಆಫ್ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು, ಆ್ಯಂಡ್ ಯಾವ ರಿಸೋರ್ಸಸ್ನ ರೆಫರ್ ಮಾಡಬೇಕು, ಯಾವ ವೀಡಿಯೋಸ್ನ ನೋಡಬೇಕು, ಹೀಗೆ ಎಲ್ಲನೂ ನಾನು ಆ ಸೆಷನ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ ನಂಗೆ ಯಾವಾಗ ಯಾವ ಕೆಲಸನ ಮಾಡಬೇಕು ಅಂತ ನಮಗೆ ಮುಂಚೆನೇ ಗೊತ್ತಿರುತ್ತೆ. ಹಾಗಾಗಿ ನಾವು ಫುಲ್ ಡೇ ಸುಮ್ಮನೆ ಏನೋ ಮಾಡ್ತಾ ಅಥವಾ ಯೋಚನೆ ಮಾಡ್ತಾ ಅಥವಾ ಬರೀ ಹುಡುಕ್ತಾ ಕೂರೋ ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ 9 to 11 DSA ಓದ್ಕೊಳ್ಳೋದು. ಅಂದರೆ DSAಯಲ್ಲಿ ಯಾವ ಟಾಪಿಕ್ನ ಕವರ್ ಮಾಡಬೇಕು ಅಂತ ಪರ್ಟಿಕ್ಯುಲರಾಗಿ ನಾವು ಮುಂಚೆನೇ ಡಿಸೈಡ್ ಮಾಡಿರ್ತೀವಿ. ಯಾವುದಾದ್ರೂ ಒಂದು ಅರೆ ರಿಲೇಟೆಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಅಥವಾ ಅದು ಥಿಯರಿ ನೋಡ್ಕೊಳ್ಳೋದು, ಅಥವಾ ಕೋಡ್ ಪ್ರಾಕ್ಟೀಸ್ ಮಾಡೋದಾದರೆ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಮಾಡೋದು, ಈ ಥರ ಎಲ್ಲನೂ ಮುಂಚೆನೇ ಡಿಸೈಡ್ ಮಾಡಿರ್ತೀವಿ. ಇದರಿಂದ ನಾವು ಓದಕ್ಕೆ ಕೂತ್ಕೊಂಡಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡೋದ್ರಲ್ಲೇ ಟೈಮ್ ಕಳೆಯೋದ್ರ ಬದಲು ಆ ಟೈಮ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಬೋದು. ನಿಮಗೆ ನೀವು ಯಾವ ಟೈಮಲ್ಲಿ ಫುಲ್ ಫೋಕಸ್ಡ್ ಆಗಿರ್ತೀರೋ ಆ ಟೈಮ್ನ ನೀವು ಅಲೋಕೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ ಸೆಷನ್ ಒಂದು, ಈವ್ನಿಂಗು, ನೈಟು, ಈ ಥರ ನಾನು ಸೆಷನ್ಸ್ನ ಡಿವೈಡ್ ಮಾಡಿ ಇಟ್ಕೋತೀನಿ. ಇದರಿಂದ ಬ್ಯಾಕ್ ಟು ಬ್ಯಾಕ್ ಗಂಟೆಗಟ್ಟಲೆ ಓದೋದಿರಲ್ಲ. ನಿಮ್ಗೆ ಮಧ್ಯದಲ್ಲಿ ಬ್ರೇಕು ಸಿಗುತ್ತೆ. ಐ ಥಿಂಕ್ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.